ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ಒಂದು ತರಗತಿಯಲ್ಲಿ 253 ಕ್ವೆಶನ್ಸ್ ಅನ್ನ ನೋಡಿದ್ವಿ. ಈಗ ನೋಡೋಣ 254. ಡ್ಯೂರಿಂಗ್ ದ ಥಂಡರ್ ಸ್ಟಾರ್ಮ್ ಯು ಆರ್ ಟ್ರಾವೆಲಿಂಗ್ ಇನ್ ಎ ಕಾರ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ದ ಲೈಟನಿಂಗ್ ಯು ವಿಲ್ ಹ್ಯಾವ್ ಟು ಅಂತ ಇದೆ. ಯು ವಿಲ್ ಹ್ಯಾವ್ ಟು ರಿಮೇನ್ ಇನ್ ದ ಕಾರ್ ಇಸ್ ದ ರೈಟ್ ಆನ್ಸರ್. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಎಂಡ್ಸ್ ಆಫ್ ಅ ರೆಸಿಸ್ಟರ್ ಕ್ಯಾನ್ ಬಿ ಮೆಜರ್ಡ್ ಬೈ ಆನ್ ಅಂತ ಕೇಳಿದ್ದಾರೆ. ನೋಡಿ, ಪೊಟೆನ್ಷಿಯಲ್ ಡಿಫರೆನ್ಸ್ ದಟ್ ಇಸ್ ವೋಲ್ಟ್ ಮೀಟರ್. At low temperatures approaching zero absolute, some distance lost their electrical resistances. These substances then become ಏನಾಗ್ತವೆ? ಅವು ಸೂಪರ್ ಕಂಡಕ್ಟರ್ಸ್ ಆಗ್ತವೆ. ಓಕೆ, ಲೈಟನಿಂಗ್ ರಾಡ್ಸ್ ಆರ್ ಮೇಡ್ ಆಫ್ ಇದರಿಂದ ಆಗಿರ್ತವೆ ಮೆಟಲ್ಸ್. ಲೈಟನಿಂಗ್ ರಾಡ್ಸ್ ಏನಿರ್ತವೆ ದೇ ಆರ್ ಮೇಡ್ ಆಫ್ ಮೆಟಲ್ಸ್. ಜರ್ಮೇನಿಯಂ ಅಂಡ್ ಸಿಲಿಕಾನ್ ಆರ್ ಕ್ಲಾಸಿಫೈಡ್ ಆಸ್ ಅಂತ ಇದೆ ಸೆಮಿ ಕಂಡಕ್ಟರ್ಸ್. ಓಕೆ, and device that store an electric charge is known as ಅಂತ ಕೇಳಿದ್ರೆ ಕೆಪಾಸಿಟರ್ ಅಂತ ಹೇಳ್ತೀವಿ. ದ ಕೆಪಾಸಿಟರ್ಸ್ ಅಥವಾ ಕಂಡೆನ್ಸರ್ ಅಂತ ಏನ್ ಹೇಳ್ತೀವಿ ಅವುಗಳನ್ನ ಟು ಸ್ಮೂತ್ ಆನ್ ದ ಫ್ಲೋ ಆಫ್ ಫ್ಲಕ್ಚುಯೇಟಿಂಗ್ ಕರೆಂಟ್ ಅದಕ್ಕೆ ಯೂಸ್ ಮಾಡ್ತಾರೆ. ಇನ್ ಸರ್ಕ್ಯೂಟ್ಸ್ ದಟ್ ಯು ಟ್ಯೂನ್ ಎ ಟಿವಿ ಆರ್ ರೇಡಿಯೋ ಟು ದ ಡಿಸೈರ್ಡ್ ಸ್ಟೇಷನ್ ಅದಕ್ಕೆ ಯೂಸ್ ಮಾಡ್ತಾರೆ. ಟು ಬ್ಲಾಕ್ ಎ ಕಂಟಿನ್ಯೂಸ್ ಫ್ಲೋ ಆಫ್ ಡೈರೆಕ್ಟ್ ಕರೆಂಟ್ ಬಟ್ ಅಲೋ ಆನ್ AC to flow through them. ಇದು ಕೂಡ ಅಂದ್ರೆ ಇಷ್ಟು ಕೆಲಸ ಮಾಡುತ್ತೆ ಅದು. An integrated circuit is more advantageous than a conventional circuit. ಯಾಕೆ ಅಂದ್ರೆ they make the electrical equipment more reliable and easier for servicing. A faulty part of a conventional circuit may be difficult to locate and repair. If a part of the integrated circuit fails, the entire circuit is simply replaced. For all these, okay, the transistor was invented by ಟ್ರಾನ್ಸಿಸ್ಟರ್ ನ ಇನ್ವೆಂಟ್ ಮಾಡಿದ್ ಯಾರು? ಬರ್ಡಿನ್, ಬ್ರೈಟೈನ್ ಮತ್ತೆ ಶಾಕ್ಲೆ ಇವರೆಲ್ಲರೂ ಟ್ರಾನ್ಸಿಸ್ಟರ್ ನ ಇಂಟ್ರೊಡ್ಯೂಸ್ ಮಾಡಿದಂತವ್ರು. ಓಕೆ, ವೆನ್ ಟೆಂಪರೇಚರ್ ಡಿಕ್ರೀಸಸ್ ರೆಸಿಸ್ಟೆನ್ಸ್ ಆಫ್ ಮೆಟಲ್ಸ್ ಟು ಫ್ಲೋ of electricity. Okay, when temperature decrease ಆದಾಗ resistance of metal to flow of electricity ಏನಾಗುತ್ತೆ ಅಂತ ಕೇಳಿದ್ರೆ it decrease ಆಗ್ತಾ ಹೋಗುತ್ತೆ. Okay, the cell that can be recharged after it has run down by passing a direct current through it from a source of current is ಅಂತ ಕೇಳಿದ್ರೆ is an accumulator ಅಂತ ಹೇಳ್ತೀವಿ. The device that is used to measure the electromotive force of a cell is voltmeter ಅಂತ ಹೇಳ್ತೀವಿ. The SI unit of electric current is ampere. Okay, rheostat is used ನೋಡಿ either to increase the current flow in a circuit ಅದಾದ್ಮೇಲೆ to decrease the current flow ಎರಡಕ್ಕೂ. Okay, which of the following wires of same dimensions offers least resistance to the flow of current ಅಂತ ಕೇಳಿದರೆ that is silver. Nichrome is used in electric heaters and irons. ಯಾಕೆ ಯೂಸ್ ಮಾಡ್ತಾರೆ? ಬಿಕಾಸ್ ಇಟ್ ರಿಡ್ಯೂಸಸ್ ಆಕ್ಸಿಡೇಷನ್ ವೆನ್ ರೆಡ್ ಹಾಟ್. ಆಮೇಲೆ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಕೂಡ ಹೈ ಇರುತ್ತೆ. ಇಟ್ ಹ್ಯಾಸ್ ಗಾಟ್ 60 times ದ ರೆಸಿಸ್ಟೆನ್ಸ್ ಆಫ್ ಕಾಪರ್. ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ತಾರೆ. ದ ರೆಸಿಸ್ಟೆನ್ಸ್ ಆಫ್ ವೈರ್ ಡಿಪೆಂಡ್ಸ್ ಆನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಮಟೀರಿಯಲ್ ಆಫ್ ದ ವೈರ್, ಲೆಂತ್ ಆಫ್ ದ ವೈರ್, ಕ್ರಾಸ್ ಸೆಕ್ಷನ್ ಆಫ್ ದ ವೈರ್ ಎಲ್ಲದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ ಇಟ್ ಇಸ್ ಮೆಜರ್ಡ್ ಇನ್ ಓಮ್ಸ್ ಅಂತ ಹೇಳ್ತೀವಿ. ಓಕೆ, ಎಲೆಕ್ಟ್ರೋಪ್ಲೇಟಿಂಗ್ ಆಫ್ ಮೆಟಾಲಿಕ್ ಆರ್ಟಿಕಲ್ protects the article from atmospheric corrosion and gives it more attractive appearance. ಎರಡು ಕೂಡ ಹೌದು. ಫಿಲಮೆಂಟ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ಈಸ್ ಮೇಡ್ ಆಫ್ ಅಂತ ಇದೆ. ನೋಡಿ, ಫಿಲಮೆಂಟ್ ಎಲೆಕ್ಟ್ರಿಕ್ ಲ್ಯಾಂಪ್ ಅಲ್ಲಿ ಏನ್ ಯೂಸ್ ಮಾಡ್ತಾರೆ ದಟ್ ಇಸ್ ಮೇಡ್ ಆಫ್ ಟಂಗ್ಸ್ಟನ್ ಆಗಿರುತ್ತೆ. ಓಕೆ, ದ ಹೀಟಿಂಗ್ ಎಲಿಮೆಂಟ್ ಆಫನ್ ಯೂಸ್ಡ್ ಇನ್ ಅನ್ ಎಲೆಕ್ಟ್ರಿಕ್ ಐರನ್ ಈಸ್ ನಿಕ್ರೋಮ್. ಓಕೆ, ಎ ಟ್ರಾನ್ಸ್ಫಾರ್ಮರ್ steps up or steps down a given alternating current voltage is the right answer. In a dynamo ಏನಾಗುತ್ತೆ? Mechanical energy is converted into electrical energy. In the electrical circuit of a house, the fuse acts as ಅಂತ ಕೇಳಿದ್ರೆ ಸೇಫ್ಟಿ ಡಿವೈಸ್ ಆಗಿ ವರ್ಕ್ ಮಾಡುತ್ತೆ. In the fuse of an electrical installation blows out, replace the fuse by a fuse wire of proper rating. Commonly used safety use wires, safety fuse wire is made of. ನೋಡಿ, ನಾವು ಕಾಮನ್ ಆಗಿ ಯೂಸ್ ಮಾಡುವಂತ ಸೇಫ್ಟಿ ಫ್ಯೂಸ್ ವೈರ್ ಏನಿರುತ್ತೆ ಅದು ಯಾವ್ದ್ರಿಂದ ಆಗಿರುತ್ತೆ ಅಂತ ಹೇಳಿದ್ರೆ an alloy of tin and lead ಅಂತ ಹೇಳ್ತೀವಿ. ಓಕೆ, no current will flow between two charged bodies if they have the same potential. ನೋಡಿ, ಎರಡು ಚಾರ್ಜ್ಡ್ ಬಾಡೀಸ್, ಇವಾಗ ಎ ಮತ್ತೆ ಬಿ ಎರಡು ಚಾರ್ಜ್ಡ್ ಬಾಡೀಸ್ ಅಂತ ಅನ್ಕೊಂಡ್ರೆ ಎರಡು ಕೂಡ ಸೇಮ್ ಪೊಟೆನ್ಶಿಯಲ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಕರೆಂಟು ಪಾಸ್ ಆಗೋದಿಲ್ಲ.
ಫ್ಲೋ ಆಗೋದಿಲ್ಲ. ಎ ಫ್ಯೂಸ್ ವೈರ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಅಂತ ಇದೆ ಲೋ ರೆಸಿಸ್ಟೆನ್ಸ್ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಇನ್ನೇ ಮೈಕ್ರೋಫೋನ್ ಅಲ್ಲಿ ಸೌಂಡ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಓಮ್ ಈಸ್ ಎ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಎ ವೈರ್ ಕನ್ವೇಯಿಂಗ್ ಎ ಕರೆಂಟ್ ಡಿಫ್ಲೆಕ್ಟ್ಸ್ ಎ ಪೈವೋಟೆಡ್ ಮ್ಯಾಗ್ನೆಟಿಕ್ ನೀಡಲ್. ದಿಸ್ ವಾಸ್ ಆರೆಸ್ಟೆಡ್. ಇದನ್ನ ಡಿಸ್ಕವರ್ ಮಾಡಿದಂತವ್ರು ಆರೆಸ್ಟೆಡ್. ದ ಫಂಕ್ಷನ್ ಆಫ್ ಎ ಫ್ಯೂಸ್ ವೈರ್ ಈಸ್ ಅಂತ ಕೇಳಿದ್ರೆ to prevent an unduly high current from passing through a circuit. The method used to separate aluminium from a alumina is anta kelide, that is electrolysis. When an electric apparatus is fitted with a 3-core flexible lead, the insulation on the 3 wires is distinctively colored. The present international convention is anta kelidre adu bandu brown or red for live. ಅಂದ್ರೆ ಲೈವ್ ವೈರ್ಗೆ ಬ್ರೌನ್ ಅಥವಾ ರೆಡ್, ಮತ್ತೆ ಲೈಟ್ ಬ್ಲೂ ಆರ್ ಬ್ಲಾಕ್ ನ್ಯೂಟ್ರಲ್ಗೆ, ಗ್ರೀನ್ ಆರ್ ಯೆಲ್ಲೋ ಫಾರ್ ಅರ್ಥಿಂಗಿಗೆ. ಗ್ರೀನ್ ಇತ್ತು, ಓಕೆ, ಅರ್ಥಿಂಗ್ ಮಾಡ್ಬೇಕಾದ್ರೆ ಗ್ರೀನ್ ವೈರ್ ನ ಬಳಸ್ತಾ ಇದ್ರು. ಸೊ ಇವಾಗ ಏನಾಗಿದೆ, ಯೆಲ್ಲೋನು ಕೂಡ ಯೂಸ್ ಮಾಡ್ತಾರೆ. ಓಕೆ, ಬ್ಲಾಕ್ ಫಾರ್ ನ್ಯೂಟ್ರಲ್ ಆಗಿತ್ತು, ಲೈಟ್ ಬ್ಲೂ ಸೇರಿಸಿದ್ದಾರೆ. ಓಕೆ, ಅಂಡ್ ಲೈವ್ಗೆ ಬ್ರೌನ್ ಆರ್ ರೆಡ್. ಎ ಟ್ಯೂಬ್ ಲೈಟ್ ವರ್ಕ್ ಆನ್ ದ ಪ್ರಿನ್ಸಿಪಲ್ ಆಫ್, ಟ್ಯೂಬ್ ಲೈಟ್ ಏನಿದೆಯಲ್ವಾ ಅದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ? ಕೆಮಿಕಲ್ ಹೀಟಿಂಗ್ ಅಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ದ ಆಕ್ಷನ್ ಆಫ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಆನ್ ಸರ್ಟೈನ್ ಫ್ಲೋರಸೆಂಟ್ ಮಟೀರಿಯಲ್ಸ್, ಇದ್ರ ಮೇಲೆ. ಇನ್ನು ಆಮೀಟರ್ ಅಂತ ಹೇಳಿದ್ರೆ ಆಮೀಟರ್ ಏನನ್ನ ಒಳಗೊಂಡಿರುತ್ತೆ? ಆಮೀಟರ್ ವೆರಿ ಲೋ ರೆಸಿಸ್ಟೆನ್ಸ್ ಅನ್ನ ಒಳಗೊಂಡಿರುತ್ತೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಅಪಾರೇಟಸ್ ಇಸ್ ಯೂಸ್ಡ್ ಇನ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತ ಕೇಳಿದರೆ ವೋಲ್ಟಾಮೀಟರ್. ಓಕೆ, ವೋಲ್ಟಾಮೀಟರ್. ಓಕೆ, ವೋಲ್ಟಾಮೀಟರ್ ಅನ್ನ ಯೂಸ್ ಮಾಡ್ತಾರೆ. ವೆನ್ ಆರ್ ಟೆಂಪರೇಚರ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ವೆನ್ ಎ ರೆಸಿಸ್ಟೆನ್ಸ್ ಆಫ್ ಎ, ಇದು ಕ್ವೆಶನ್, ಇದು ಪೂರ್ತಿ ಆಗಿಲ್ಲ. ಓಕೆ, ವೆನ್ ಎ ರೆಸಿಸ್ಟೆನ್ಸ್ ಆಫ್ ಎ ಸರ್ಕ್ಯೂಟ್ ಇನ್ಕ್ರೀಸಸ್ ದ ಕರೆಂಟ್ ವಿಲ್ ಅಂತ ಇದೆ ನೋಡಿ. ವೆನ್ ದ ರೆಸಿಸ್ಟೆನ್ಸ್ ಆಫ್ ಎ ಸರ್ಕ್ಯೂಟ್, ಒಂದು ಸರ್ಕ್ಯೂಟ್ ನ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದಾಗ ಕರೆಂಟ್ ಏನಾಗುತ್ತೆ ಅಲ್ಲಿ ಅಂತ ಕೇಳಿದರೆ ಕರೆಂಟ್ ಡಿಕ್ರೀಸ್ ಆಗುತ್ತೆ. ಓಕೆ, ಸರ್ಕ್ಯೂಟ್ ಅಲ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಅಂದ್ರೆ ಇವಾಗ ಒಂದು ಸರ್ಕ್ಯೂಟ್ ಇರುತ್ತೆ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದ್ರೆ ಕರೆಂಟ್ ಡಿಕ್ರೀಸ್ ಆಗುತ್ತೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಅಂತ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ? ದಟ್ ಈಸ್ ಥರ್ಮೋಕಪಲ್. ಥರ್ಮೋಕಪಲ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಯಾವುದು? ಎಲೆಕ್ಟ್ರಿಸಿಟಿ ಅಂದ್ರೆ ಅದು ಇಟ್ ಕ್ಯಾನ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಥರ್ಮೋಕಪಲ್ ಇದೆಯಲ್ಲ, ಇಟ್ ಕ್ಯಾನ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಯು ವಾಂಟ್ ಎ ಸಪ್ಲೈ ಆಫ್ ಎ ಸ್ಮಾಲ್ ಬಟ್ ಕಾನ್ಸ್ಟಂಟ್ ಕರೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಸೆಲ್ಸ್ ವಿಲ್ ಯು ಪ್ರಿಫರ್? ಯು ವಾಂಟ್ ಎ ಸಪ್ಲೈ ಆಫ್ ಎ ಸ್ಮಾಲ್ ಬಟ್ ಕಾನ್ಸ್ಟೆಂಟ್ ಕರೆಂಟ್, ಅಂದ್ರೆ ಸ್ವಲ್ಪ ಕರೆಂಟ್ ಬೇಕು, ಅದು ಕಾನ್ಸ್ಟೆಂಟ್ ಆಗಿರ್ಬೇಕು. ಸೊ ಹಾಗಾದ್ರೆ ಯಾವ ಸೆಲ್ ಅನ್ನ ಯೂಸ್ ಮಾಡ್ತೀರಾ ಅಂತ ಇದೆ. ಯಾವ ಸೆಲ್ ಅನ್ನ ಯೂಸ್ ಮಾಡ್ತಾರೆ? ದಟ್ ಈಸ್ ನೋಡಿ, ಸ್ಮಾಲ್ ಬಟ್ ಕಾನ್ಸ್ಟೆಂಟ್ ಕರೆಂಟ್ ಅಂತ ಹೇಳಿದ್ರೆ ಡೇನಿಯಲ್ ಸೆಲ್ ಅನ್ನ ಯೂಸ್ ಮಾಡುವಂಥದ್ದು. ದ ಹೀಟ್ ಜನರೇಟೆಡ್ ಇನ್ ಎ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ ಈಸ್ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಸ್ಕ್ವೇರ್ ಆಫ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಅದಾದ್ಮೇಲೆ ಟೈಮ್ ದ ಕರೆಂಟ್ ಫ್ಲೋಸ್, ಎಲ್ಲದ್ರ ಮೇಲೂ ಪ್ರಪೋರ್ಷನಲ್ ಆಗುತ್ತೆ. ಅದು ಇನ್ಕ್ರೀಸ್ ಆದಂಗೆ ಇವೆಲ್ಲವೂ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂಡ್ ಎಲೆಕ್ಟ್ರಿಕ್ ಫ್ಯಾನ್ ಕನ್ವರ್ಟ್ಸ್. ಎಲೆಕ್ಟ್ರಿಕ್ ಫ್ಯಾನ್ ಅನ್ನುವಂಥದ್ದು ನೋಡಿದಾಗ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಯಾಕಂದ್ರೆ ಕರೆಂಟ್ ಹಾಕ್ತಿವಿ, ಅದು ಕೆಲಸ ಮಾಡುತ್ತೆ. ವೆನ್ ಆನ್ ಎಲೆಕ್ಟ್ರಿಕ್ ಬಲ್ಬ್ ಬ್ರೇಕ್ಸ್ ದೇರ್ ಈಸ್ ಅನ್ ಎಕ್ಸ್ಪ್ಲೋಸಿವ್ ಸೌಂಡ್. ಎಕ್ಸ್ಪ್ಲೋಸಿವ್ ಸೌಂಡ್ ಕ್ರಿಯೇಟ್ ಆಗುತ್ತೆ. ಯಾಕೆ? ಕಾರಣ ಏನು? ದ ಏರ್ ಔಟ್ಸೈಡ್ ರಶಿಂಗ್ ಇನ್ ಇಟ್. ಓಕೆ, ರಶಿಂಗ್ ಇಂಟು ಫಿಲ್ ದ ವ್ಯಾಕ್ಯೂಮ್ ಇನ್ಸೈಡ್ ದ ಬಲ್ಬ್. ಅದಕ್ಕೋಸ್ಕರ ಅದು ಎಕ್ಸ್ಪ್ಲೋಷನ್ ಸೌಂಡ್ ತರ ಬರುತ್ತೆ. ಏರ್ ಔಟ್ಸೈಡ್ ಅಂದ್ರೆ ಹೊರಗಡೆ ಇರುವಂತ ಏರು ವಾಕ್ಯೂಮ್, ಬಲ್ಬ್ ಅಲ್ಲಿ ಇದ್ದಂತದ್ದು ಏನ್ ವ್ಯಾಕ್ಯೂಮ್ ಇರುತ್ತಲ್ವಾ ಅದನ್ನ ಫಿಲ್ ಮಾಡ್ಕೊಳ್ಳೋದಕ್ಕೆ ಬರುತ್ತಲ್ವಾ. ಸೊ ಹಾಗಾಗಿ ಎಕ್ಸ್ಪ್ಲೋಸಿವ್ ಸೌಂಡ್ ಕ್ರಿಯೇಟ್ ಆಗುತ್ತೆ. ದ ಏರ್ ಇನ್ಸೈಡ್ ಆನ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ ರಿಮೂವ್ಡ್. ಓಕೆ, ಯಾಕೆ ಅಂದ್ರೆ ಬಲ್ಬ್ ಅಲ್ಲಿ ಯಾಕೆ ಅದು ವ್ಯಾಕ್ಯೂಮ್ ಆಗಿ ಇರುತ್ತೆ, ಅಲ್ಲಿ ಯಾಕೆ ಏರ್ ಅನ್ನ ತುಂಬಲ್ಲ ಅಂತ ಹೇಳಿದ್ರೆ ಟು ಪ್ರಿವೆಂಟ್ ಆಕ್ಸಿಡೇಷನ್ ಆಫ್ ದಿ ಟಂಗ್ಸ್ಟನ್ ಫಿಲಮೆಂಟ್. ಅದಕ್ಕೋಸ್ಕರ ಟಂಗ್ಸ್ಟನ್ ಫಿಲಮೆಂಟ್ ಏನಿರುತ್ತಲ್ಲ ಅದು ಆಕ್ಸಿಡೇಷನ್ ಗೊಳಗಾಗುತ್ತೆ. ಅದಕ್ಕೋಸ್ಕರ ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ ಮೋರ್ ಅಡ್ವಾಂಟೇಜಿಯಸ್.
ದ್ಯಾನ್ ಡೈರೆಕ್ಟ್ ಕರೆಂಟ್. ಯಾಕೆ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಈಸಿಲಿ ಅಂಡ್ ಎಫಿಷಿಯಂಟ್ಲಿ. ಆಲ್ಟರ್ನೇಟಿಂಗ್ ಕರೆಂಟ್ ಲಾಸಸ್ ದ ಲೀಸ್ಟ್ ಅಮೌಂಟ್ ಆಫ್ ಎನರ್ಜಿ ವೆನ್ ಟ್ರಾನ್ಸ್ಮಿಟೆಡ್ ಅಟ್ ಹೈ ವೋಲ್ಟೇಜಸ್. ಅದಾದ ನಂತರ ಆಲ್ಟರ್ನೇಟಿಂಗ್ ಕರೆಂಟ್ ವೋಲ್ಟೇಜ್ ಕ್ಯಾನ್ ಬಿ ಈಸಿಲಿ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್, ಅದಕ್ಕೋಸ್ಕರ. ಓಕೆ, at a temperature near 0 degree Kelvin, ನೋಡಿ 0 Kelvin, metals such as lead and tin become ಅಂತ ಕೇಳಿದ್ದಾರೆ. ಓಕೆ, at a temperature near 0 degree Kelvin, 0 Kelvin ಅಂತ ಇದೆ. ಓಕೆ, at a temperature near 0 Kelvin, metals such as lead ಮತ್ತೆ tin ಏನಾಗ್ತವೆ ಅಂತ ಕೇಳಿದ್ದಾರೆ. ಅವು ಸೂಪರ್ ಕಂಡಕ್ಟರ್ಸ್ ಆಗ್ತವೆ. ಓಕೆ, ಏನಾಗ್ತವೆ? ಸೂಪರ್ ಕಂಡಕ್ಟರ್ಸ್ ಆಗ್ತವೆ. ಸೊ ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ಮುಂದುವರೆದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.